ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಮಧ್ಯಂತರ ತಡೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಬೇಡ ಅಂತ ಮನವಿ ಮಾಡಿದ್ದಾರೆ. 2014ರಲ್ಲಿ ಸಮೀಕ್ಷೆಯನ್ನು ಆರಂಭಿಸಿದ್ವಿ. 2016ರಲ್ಲಿ ಅದು ಮುಕ್ತಾಯವಾಗಿತ್ತು. ಸಾಮಾಜಿಕ ಆರ್ಥಿಕ ಹಿಂದುಳಿವಿಕೆಯ ದತ್ತಾಂಶ ಸಂಗ್ರಹ ಕಾರ್ಯ ಅಷ್ಟೇ ಇದು. 2024ರಲ್ಲಿ ವರದಿಯನ್ನ ನೀಡಲಾಗಿತ್ತು. ಹಿಂದಿನ ದತ್ತಾಂಶವನ್ನ ಅಪ್ಡೇಟ್ ಮಾಡಲು ಸಮೀಕ್ಷೆ ನಡೆಸಲಾಗ್ತಾ ಇದೆ ಅಷ್ಟೇ. ಅಂಕಿ ಅಂಶ ಸಂಗ್ರಹಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಸರ್ವೆ ಮೂಲಕ ಅಂಕಿ ಅಂಶ ಸಂಗ್ರಹಿಸಲಾಗ್ತಾ ಇದೆ ಅಷ್ಟೇ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಿಂದುಳಿದವರ ಬಗ್ಗೆ ದತ್ತಾಂಶ ಸಂಗ್ರಹಿಸುವ ಸಮೀಕ್ಷೆ ಅಷ್ಟೇ ಇದು. ಹೀಗಾಗಿ ಮಧ್ಯಂತರ ಆದೇಶವನ್ನ ಕೊಡೋದ್ರಿಂದ ಬಹಳಷ್ಟು ಹಣ ಪೋಲಾಗುತ್ತೆ. ಈಗಾಗಲೇ ಈ ಒಂದು ಸಮೀಕ್ಷೆಯನ್ನ ಆರಂಭ ಮಾಡಲಾಗಿದ್ದು ಅದರಲ್ಲಿ ಶಿಕ್ಷಕರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ಇಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಅಂದ್ರೆ 2014-16ರಲ್ಲಿ ಬರದೇ ಇದ್ದಂತಹ ಪ್ರಶ್ನೆ ಇವತ್ತು ಯಾಕೆ ಬರ್ತಾ ಇದೆ ಅನ್ನೋ ವಿಚಾರವಾಗಿ ಕೋರ್ಟ್ನಲ್ಲಿ ವಾದ ಆಗ್ತಾ ಇದೆಯಾ? ದಿವ್ಯಾ, ಇಲ್ಲಿ ಬಹುತೇಕ ಸರ್ಕಾರ ನಾವು ಜಾತಿ ಗಣತಿಯನ್ನ ನಡೆಸ್ತಿಲ್ಲ ಅನ್ನೋ ಮಟ್ಟಿಗೆ ಇದೀಗ ಹೈಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದೆ. ಅಂದ್ರೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ, ಒಂದು ದತ್ತಾಂಶ ಸಂಗ್ರಹವನ್ನ ಇದೀಗ ರಾಜ್ಯ ಸರ್ಕಾರ ಮಾಡ್ತಿರುವಂತಹದ್ದು. ಆ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ. ಈ ಹಿಂದಿನ ಇದೇ ರೀತಿಯಾದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಗಳೇನಿದ್ವು ಅದಕ್ಕೆ ಯಾವುದೇ ಕೋರ್ಟ್ಗಳು ತಡೆಯನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಇಲ್ಲೂ ಕೂಡ ತಡೆಯನ್ನ ಕೊಡಬಾರದು, ಇದು ರಾಜ್ಯ ಸರ್ಕಾರದ ಅಧಿಕಾರ. ಈಗಾಗಲೇ ಆಶಾ ಕಾರ್ಯಕರ್ತೆಯರು, ಶಿಕ್ಷಕರು ಇದಕ್ಕಾಗಿ ಹಣವನ್ನು ವ್ಯಯಿಸುವ ಕೆಲಸವನ್ನ ಮಾಡಲಾಗಿದೆ, ಅವರನ್ನ ನೇಮಕ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಈ ಒಂದು ರಜಾ ಅವಧಿ ಮುಗಿಯುವುದರ ಒಳಗಾಗಿ ಈ ಒಂದು ಸಮೀಕ್ಷೆ ಮುಗಿಯುತ್ತೆ. ಹೀಗಾಗಿ ಇಲ್ಲಿ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಡಬಾರದು. ಯಾಕಂತ ಹೇಳಿದ್ರೆ ಇಂದಿರಾ ಸಾಹ್ನಿಲ್ ಅಂತೇಳಿ ಆ ಒಂದು ಪ್ರಕರಣದಲ್ಲಿ ಈ ಹಿಂದೆ ಇದೇ ರೀತಿಯಾದಂತಹ ಒಂದು ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸಮೀಕ್ಷೆಗೆ ತಡೆಯನ್ನ ಕೊಟ್ಟಿರಲಿಲ್ಲ. ಆ ಪ್ರಕರಣವನ್ನ ಕೂಡ ಇದೀಗ ಉಲ್ಲೇಖವನ್ನ ಮಾಡುವ ಕೆಲಸವನ್ನ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿರೋದು. ಇನ್ನು ಕೂಡ ಅವರ ಆರ್ಗ್ಯುಮೆಂಟ್ ಏನಿದೆ ಅದು ಮುಂದುವರಿತಿದೆ. ಹಲವು ಹಿಂದಿನ ನಿದರ್ಶನಗಳನ್ನ, ಪ್ರಕರಣಗಳನ್ನ ಅವರು ತಮ್ಮ ವಾದದಲ್ಲಿ ಮಂಡನೆ ಮಾಡುವ ಕೆಲಸವನ್ನ, ಅದನ್ನ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಸರ್ಕಾರ ಇಲ್ಲಿ ಈ ಒಂದು ಸಮೀಕ್ಷೆಯನ್ನ ನಡೆಸ್ತಿದೆ ಅನ್ನೋದನ್ನ ಇದೀಗ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ನಾವೆಲ್ಲೂ ಕೂಡ ಜಾತಿ ಸಮೀಕ್ಷೆಯನ್ನ ಅಥವಾ ಜಾತಿ ಜನಗಣತಿಯನ್ನ ಮಾಡ್ತಿಲ್ಲ. ಇದೊಂದು ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯ ವರದಿ ಸಂಗ್ರಹವನ್ನ ನಾವು ಮಾಡ್ತಿದ್ದೀವಿ ಅನ್ನೋ ಮಟ್ಟಿಗೆ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ದಿವ್ಯಾ ಮೂರ್ತಿ, ಇಲ್ಲಿ ಹಿಂದಿನ ದತ್ತಾಂಶದ ಅಪ್ಡೇಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಫ್ರೆಶ್ ಸಮೀಕ್ಷೆಯನ್ನ ಮಾಡ್ತಾ ಇರೋದಲ್ವಾ, ಅಪ್ಡೇಟ್ ಮಾಡ್ತಾ ಇರುವಂತಹ ಸಮೀಕ್ಷೆ ಅಲ್ವಲ್ಲ? ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ಸದ್ಯ ಈ ಒಂದು ಸಮೀಕ್ಷೆಗಾಗಿ 450 ಕೋಟಿಯನ್ನ ಎತ್ತಿಡಲಾಗಿದೆ. ಅದಕ್ಕಾಗಿ ಖರ್ಚು ಮಾಡಲಾಗುತ್ತೆ. 7 ಕೋಟಿ ಜನರ ಒಂದು ಸಮೀಕ್ಷೆ ಆಗಬೇಕಾಗಿದೆ. ದಸರಾ ರಜೆ ಹಿನ್ನೆಲೆಯಲ್ಲಿ ಶಿಕ್ಷಕರು ಈ ಒಂದು ಸಮೀಕ್ಷೆಗೆ ಭಾಗಿಯಾಗೋದಕ್ಕೆ ಸೂಕ್ತ ಅನ್ನುವಂತಹ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದೆ. 7 ಕೋಟಿ ಜನರ ಬಳಿ ಹೋಗಿ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಇವತ್ತಿನಿಂದಲೇ ಸಮೀಕ್ಷೆಯನ್ನ ಆರಂಭ ಮಾಡಲಾಗಿದ್ದು, ದಸರಾ ರಜೆ ಇರೋ ಕಾರಣ ಶಿಕ್ಷಕರು, ಆಶಾ ಕಾರ್ಯಕರ್ತರನ್ನ ಈ ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರದ ಕಲ್ಯಾಣ ಕಾರ್ಯಕ್ರಮ ಜಾರಿಗೆ ಅಂಕಿ ಅಂಶಗಳ ಸಂಗ್ರಹ ಅನಿವಾರ್ಯ. ಈ ಕಾರಣಕ್ಕಾಗಿ ಸಮೀಕ್ಷೆಗೆ 450 ಕೋಟಿ ರೂಪಾಯಿ ಹಣ ಖರ್ಚು ಮಾಡಲಾಗ್ತಾ ಇದೆ. ಈಗ ಮಧ್ಯಂತರ ಆದೇಶವನ್ನ ಕೊಟ್ರೆ ಹಣ ವ್ಯಯ ಆಗಿ ಮಾಡ್ತಾ ಇರೋದೇನಿದೆ ಅದು ವ್ಯರ್ಥ ಆಗತ್ತೆ. ಮತ್ತು ಈ ಹಿಂದಿನ ದತ್ತಾಂಶ ಏನಿತ್ತು ಅದರ ಅಪ್ಡೇಟೆಡ್ ಸಮೀಕ್ಷೆ ಇದು ಅನ್ನುವಂತಹ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ ಗಮನಕ್ಕೆ ಇಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈಗ 450 ಕೋಟಿ ವ್ಯಯ ಮಾಡ್ತಿದ್ದಾರೆ, 7 ಕೋಟಿ ಜನರ ಒಂದು ಸಮೀಕ್ಷೆ ಆಗಬೇಕು, ಎಲ್ಲವೂ ಸರಿ. ಆದ್ರೆ ಇದು ಅಪ್ಡೇಟ್ ದತ್ತಾಂಶ ಅಂತ ಹೇಳ್ತಾ ಇದ್ದಾರೆ, ಹಿಂದಿನ ದತ್ತಾಂಶದ ಅಪ್ಡೇಟೆಡ್ ವರ್ಷನ್ ಅಂತ. ಆದ್ರೆ ಇದು ಫ್ರೆಶ್ ಸಮೀಕ್ಷೆ ಅಂತ ತಾನೇ ಸರ್ಕಾರ ಹೇಳಿದ್ದು? ದಿವ್ಯಾ, 2014ರಿಂದ 16ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದಂತಹ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ಏನಿದೆ ಆ ಸಮಿತಿಯ ಹೆಚ್ಚುವರಿ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗ್ತಿದೆ. 11 ವರ್ಷಗಳ ಬಳಿಕ ಅಪ್ಡೇಟ್ ಅನ್ನು ಮಾಡಬೇಕಿದೆ. ಹೀಗಾಗಿ ರಾಜ್ಯದಲ್ಲಿ 7 ಕೋಟಿ ಜನರಿದ್ದಾರೆ. ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿ ಯಾವ ಮಟ್ಟಿಗಿದೆ ಮತ್ತು ಅದರ ಒಂದು ದತ್ತಾಂಶವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಅದರ ಸರ್ವೆ ಕಾರ್ಯವನ್ನು ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿರುವಂತಹದ್ದು. ಇದಕ್ಕಾಗಿ 450 ಕೋಟಿ
ರೂಪಾಯಿಯನ್ನು ವ್ಯಯ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ, ಅದಕ್ಕಾಗಿ ಖರ್ಚು ಮಾಡ್ತಿದೆ. ಅದ್ರ ಜೊತೆಗೆ ಈಗಾಗಲೇ ಈ ಒಂದು ಕಾರ್ಯಕ್ಕಾಗಿ ಆಶಾ ಕಾರ್ಯಕರ್ತೆಯರಿರ್ಬೋದು, ಶಿಕ್ಷಕರಿರ್ಬೋದು, ಇವರನ್ನು ನೇಮಕವನ್ನು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ಕೊಡಬಾರ್ದು ಅನ್ನೋ ಮಟ್ಟಿಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಆರ್ಗ್ಯುಮೆಂಟ್ನನ್ನು ಮಂಡಿಸ್ತಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖ ವಿಚಾರ, ನಾವು ಎಲ್ಲೂ ಕೂಡ ಜಾತಿ ಸಮೀಕ್ಷೆಯನ್ನು ಮಾಡ್ತಿಲ್ಲ ಅನ್ನೋದನ್ನು ಹೈಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಇದೊಂದು ದತ್ತಾಂಶವನ್ನು ಸಂಗ್ರಹಿಸುವಂತಹ ಈ ಒಂದು ಕೆಲಸ. ಈ ದತ್ತಾಂಶ ಸಂಗ್ರಹವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಮಾಡಿದಂತಹ ಗಣತಿಗಳ್ಯಾವಿದ್ದು, ದತ್ತಾಂಶ ಸಂಗ್ರಹ ಏನಿತ್ತು ಅದನ್ನು ಅಪ್ಡೇಟ್ ಮಾಡಬೇಕಾಗಿದೆ. 7 ಕೋಟಿ ಜನರು ರಾಜ್ಯದಲ್ಲಿದ್ದಾರೆ, ಅವರ ಸಾಮಾಜಿಕ ಸ್ಥಿತಿ ಹೇಗಿದೆ, ಅವರ ಆರ್ಥಿಕ ಸ್ಥಿತಿ ಹೇಗಿದೆ, ಇದನ್ನು ನಾವು ವರದಿಯನ್ನು ಪಡೆದುಕೊಳ್ಬೇಕಿದೆ. ಹೀಗಾಗಿ ಮುಂದೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಇದೆಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ. ಹೀಗಾಗಿ ನಾವು ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ. ಹೀಗಾಗಿ ಇದನ್ನು ತಡೆಯಾಜ್ಞೆಯನ್ನು ಕೊಡಬಾರ್ದು ಅನ್ನೋ ಮಟ್ಟಿಗೆ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಆರ್ಗ್ಯುಮೆಂಟನ್ನು ಮಾಡ್ತಿರುವಂತಹದ್ದು. ಇಲ್ಲಿ ಪೀಠ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ವಿಭಾಗೀಯ ಪೀಠ ಈ ಒಂದು ಪ್ರಕರಣವನ್ನು ನಾಳೆ ಮತ್ತೆ ವಿಚಾರಣೆಗೆ ತೆಗೆದುಕೊಳ್ಳಬಹುದಾ ಅನ್ನೋ ಮಟ್ಟಿಗೆ ಇದೀಗ ಅರ್ಜಿದಾರರ ಪರ ವಕೀಲರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂತಹದ್ದು. ದಿವ್ಯಾ.